ಎಲ್ಲರಿಗೂ ನಮಸ್ಕಾರ. ಸುಮಾರು ಒಂದು 10-12 ವರ್ಷ ಆಯ್ತು ಈ ಕಥೆಯನ್ನ ಓದಿ ಪರ್ಟಿಕ್ಯುಲರ್ ಆಗಿ. ಈ ಕಥೆ ಟ್ರಾನ್ಸ್ಲೇಟ್ ಮಾಡಿ 25 ವರ್ಷದ ಮೇಲಾಗಿತ್ತು ನಾನು. ಆ, ವೈಕಮ್ ಕಥೆಗಳಿಗೆ ಬಹುಶಃ ಯಾವ ವಿಶ್ಲೇಷಣೆನೂ ಬೇಕಿಲ್ಲ, ಕಥೆಗಳೇ ಎಲ್ಲದನ್ನು ಹೇಳ್ಬಿಡ್ತದೆ. ವೈಕಮ್ ಬರೆದಷ್ಟು ಒಂದು ಈ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಪ್ರೇಮದ ಹಲವು ಮುಖಗಳನ್ನ ನಾವು ವೈಕಮ್ನ ಕಥೆಗಳಲ್ಲಿ ನಾನು ನೋಡಿದ್ದೀನಿ. ಅವರು ಪ್ರೇಮ ಪತ್ರ ಆಗ್ಬೋದು, ಅವರು ಹೂಬಾಳೆ ಎನ್ನುವ ಇನ್ನೊಂದು ಕತೆ, ಒಂದು ಹಳೆಯ ಪ್ರೇಮ ಕಥೆ ಅಂತ ಇನ್ನೊಂದಿದೆ, ಮತ್ತೆ ಇದು ಗೋಡೆ. ಈ ರೀತಿಯ ಒಂದು ವಿಶಿಷ್ಟವಾದಂತಹ ಆ ಓ, ಏನು ಬರಹದ ಶಕ್ತಿ ಇದ್ದಂತಹವರು ವೈಕಮ್ ಅವರು. ಆ ನಾನು ನನ್ನ ಒಬ್ಬ ಗೆಳೆಯ, ನಾನು ಒಂದು 25-26 ವರ್ಷದ ಹಿಂದೆ ಪರತೇಶ್ ಅನ್ನುವ ಗೆಳೆಯ ಪವನ್ ಬನಾನಾ ಮತ್ತು ಇತರ ಕಥೆಗಳು, ಪವನ್ ಬನಾನಾ ಅಂಡ್ ಅದರ್ ಸ್ಟೋರೀಸ್ ಅನ್ನೋದನ್ನ ಕೊಟ್ಟ. ನಾನು ಅದಕ್ಕೂ ಮುಂಚೆ ವೈಕಮ್ ಮ್, ಬಗ್ಗೆ ನನಗೆ ಹಾಲ್ನಳ್ಳಿ ಕೃಷ್ಣ ಅವರು, ನಾನು ಮೈಸೂರಿನಲ್ಲಿ ಮಾಸ್ಟರ್ ಡಿಗ್ರಿ ಓದುವಂತ ಸಂದರ್ಭದಲ್ಲಿ ಹಾಲ್ನಳ್ಳಿ ಕೃಷ್ಣ ಮತ್ತೆ ದೇವನೂರ್ ಮಾದೇವ್ ಅವರು ವೈಕಮ್ ಅವರ ಪರಮ ಭಕ್ತರು. ಹಾಲ್ನಳ್ಳಿ ಕೃಷ್ಣ ಅವರು ಅಲ್ಲಿಗೆ ಹೋಗಿ ಅವರನ್ನ ಮಾತಾಡಿಸ್ಕೊಂಡ್ ಬಂದಂತಹ ಆ ಆ ಆ- ಆ ಗಳಿಗೆಗಳನ್ನ ನಮಗೆ ಪ್ರತಿದಿನ ಸಿಗ್ತಾ ಇದ್ರು, ನನಗೆ ಮತ್ತೆ ರಶೀದನಿಗೆ, ಅಬ್ದುಲ್ ರಶೀದನಿಗೆ. ಅದನ್ನ ಅವ್ರು ವಿವರಿಸ್ತಿದ್ರು. ಸೊ ಆವಾಗಿನಿಂದ ನನಗೆ ವೈಕಮ್ ಬಗ್ಗೆ ಒಂದು ಸೆಳೆತ ಇತ್ತು. ಪಾತಮ್ಮನ ಹಾಡು, ನನ್ನೊಜ್ಜನಿಗೊಂದು ಆನೆ ಇತ್ತು, ಸೆಂಟ್ರಲ್ ಅಕಾಡೆಮಿ ಅವರು ಪಬ್ಲಿಷ್ ಮಾಡಿದ್ದನ್ನು ಓದಿದ್ ಬಿಟ್ರೆ ನಾನು ಮತ್ತೆ ಕನ್ನಡದಲ್ಲಿ ನಾನು ಓದಿರ್ಲಿಲ್ಲ. ಸೊ ಆ ಪುಸ್ತಕ ಸಿಕ್ಕಿದ ತಕ್ಷಣನೇ ಆ ಆ ಲೋಕ ನನ್ನ ತುಂಬಾ ಕಾಡ್ತು. ಹಂಗಾಗಿ ಅದು ಟ್ರಾನ್ಸ್ಲೇಷನ್ ಅನ್ನ ನಾನು ಮಾಡ್ಲೇಬೇಕಂತ ಮಾಡದಂತ ಟ್ರಾನ್ಸ್ಲೇಷನ್. ಬಟ್ ಈಗ ಆ ಟ್ರಾನ್ಸ್ಲೇಷನ್ ಅನ್ನ ಓದಿದ್ರೆ ಬಹುಶಃ ಒಬ್ಬ ಮಲಯಾಳಿ ಗೊತ್ತಿರೋರು ಟ್ರಾನ್ಸ್ಲೇಟ್ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ನಾನು ಟ್ರಾನ್ಸ್ಲೇಟ್ ಮಾಡಿದ್ದನ್ನ ಅಥವಾ ನಾನು ಬರೆದ ಕಥೆಗಳನ್ನ ಮತ್ತೆ ಓದುವ ಅಭ್ಯಾಸ ಕಡಿಮೆ, ಅದು ನನಗೆ ಕಷ್ಟ ಆಗುತ್ತದೆ. ಸೊ ಯಾಕೆಂತ ಹೇಳಿದ್ರೆ ಈ ಭಾರತೀಯ ಇದಕ್ಕೂ ಏನು ದೇಸಿ ಭಾಷೆಗಿರುವ ಸೊಗಸಿದೆಯಲ್ಲ, ಆಯಾ ಭಾಷೆ ಈಗ ತಮಿಳ್ ಗೊತ್ತಿರೋರು ಮತ್ತೆ ಇಂಗ್ಲಿಷ್ ಗೊತ್ತಿರೋರು, ಎರಡೂ ಗೊತ್ತಿರೋರು ಅದನ್ನ ಕನ್ನಡಕ್ಕೆ ತಗೊಂಬಂದ್ರೆ, ಮಲಯಾಳಂ ಮತ್ತೆ ಇಂಗ್ಲಿಷ್ ಎರಡೂ ಗೊತ್ತಿರೋರು ಕನ್ನಡಕ್ಕೆ ತಗೊಂಬಂದ್ರೆ, ಅಥವಾ ಮಲಯಾಳಂನಿಂದ ಕನ್ನಡ ಚೆನ್ನಾಗಿ ಗೊತ್ತಿರೋರು ನೇರವಾಗಿ ತಗೊಂಬಂದ್ರೆ ಅದರ ಸೊಗಸು ಇನ್ನೂ ಇದೆ. ಯಾಕೆಂತ ಹೇಳಿದ್ರೆ ವೈಕಮ್ ಕಥೆಗಳಿಗಿರುವ ಆ ಫ್ರಾಗ್ರೆನ್ಸ್ ಇದೆಯಲ್ಲ, ಅದು ಮತ್ತೆ ಅವರ ಜೀವನ ಪ್ರೀತಿ, ಜೀವನಾನುಭವ, ಬಹುಶಃ ನಮ್ಮಲ್ಲಿ ಕಾರಂತರ ತರ ಭಾರಿ ದೊಡ್ಡ ಜೀವನ ಅನುಭವವನ್ನ ಆ ಅವರು ಪಡ್ಕೊಂಡಂತವ್ರು. ನಮ್ಮಲ್ಲಿ ಕೆಲವು ಕಥೆಗಾರರಿದ್ದಾರೆ, ನಾವು ಲಂಕೇಶ್ವರ ಮುಟ್ಟಿಸಿಕೊಂಡವನು ಕಥೆನ ಓದ್ಬಿಟ್ರೆ ಅಲ್ಲಿ ಕತೆ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕಿಂತ ಕಥೆನೇ ಎಲ್ಲದನ್ನು ಹೇಳ್ಬಿಡ್ತದೆ. ಸೊ ಆ ತರದ ಲೇಖಕರು ವೈಕಮ್ ಅವರು. ಸೊ ಅಂಥದ್ದೊಂದು ನಿಜಕ್ಕೂ ಕೂಡ ಒಂದು ಯುವ ಪೀಳಿಗೆ ವೈಕಮ್ ತರದ ಲೇಖಕರನ್ನ, ಅನಂತಮೂರ್ತಿ ಅವರೆಲ್ಲ ಹೇಳ್ತಿದ್ರು, ಹರೆಯಕ್ಕೆ ಬರುವ ಮಕ್ಕಳಿಗೆ ಮಾಸ್ತಿ ಮಾಸ್ತಿ ಅಂತ ಲೇಖಕರನ್ನ ಓದಿಸ್ಬೇಕು ಅಂತ. ನಾನು ಅದಕ್ಕೆ ಮುಂದುವರೆದು ಹೇಳ್ತೀನಿ, ವೈಕಮ್ ತರದವ್ರನ್ನು ಕೂಡ ಅಲ್ಲಿ ನೀವು ಓದಿಸಿದ್ರೆ ತುಂಬಾ ಅದ್ಭುತವಾದಂತಹ ಇದು. ನನಗೆ ಭಾರಿ ಆಶ್ಚರ್ಯ ಅವರ ಸೃಜನಶೀಲ ಶಕ್ತಿ ಬಗ್ಗೆ ಅಂತ ಹೇಳಿದ್ರೆ, ಅನುಭವವನ್ನ, ನಮ್ಮ ಸ್ವಂತ ಅನುಭವವನ್ನ, ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಆ ಕ್ಷಣದ ಒಂದು ಕಲಾತ್ಮಕ ಕೃತಿಯನ್ನಾಗಿ ಮಾಡೋದಿದೆಯಲ್ಲ, ಅದು ಎಲ್ಲಾ ಲೇಖಕರಿಗೂ ಬರೋ ಸಾಧ್ಯತೆನೇ ಇಲ್ಲ. ಅತ್ಯಂತ ಸಹಜವಾಗಿ ಒಂದು ನೀರು ಹರಿದೋ ರೀತಿನಲ್ಲಿ, ಒಂದು ಕೋಗಿಲೆ ಕೂಗೋ ರೀತಿನಲ್ಲಿ, ಗಾಳಿ ಬೀಸೋ ರೀತಿನಲ್ಲಿ ಅವ್ರ ಕಥೆಯನ್ನ ಕಟ್ಟುವ ರೀತಿ ಕನ್ನಡಕ್ಕಲ್ಲ, ಇಡೀ ಭಾರತೀಯ ಭಾಷೆಯಲ್ಲಿ ಯಾವುದೇ ಭಾರತೀಯ ಅಷ್ಟೇ ಅಲ್ಲ, ಪ್ರಪಂಚದ ಯಾವುದೇ ಶ್ರೇಷ್ಠ ಲೇಖಕರಿಗೆ ಹೋಲಿಸಬಹುದಾದಂತಹ ಲೇಖಕರು ವೈಕಮ್ ಮೊಹಮ್ಮದ್ ಬಶೀರ್. ಇದನ್ನ ಗೆಳೆಯ ಸತೀಶ ನಾಟಕರು ಭಾರಿ ಅದ್ಭುತವಾಗಿ ತಗೊಂಡ್ಬಂದಿದ್ರು. ಅವಾಗ ನೀವು ಅದ್ರಲ್ಲಿ ಆಕ್ಟ್ ಮಾಡಿರೋದು ನನಗೆ ಗೊತ್ತಿರ್ಲಿಲ್ಲ. ನಾನು ಅದನ್ನ ಸಾಗರಕ್ಕೆ ಬಂದು ನೋಡಿದ್ದೆ, ಇಲ್ಲಿಂದ ಬಂದು ಸಾಗರಕ್ಕೆ ಬಂದು ನೋಡಿದ್ರೆ. ಯಾಕೆಂದ್ರೆ ಒಂದು ಪಠ್ಯ, ಅವರ ಕಥೆಗಳಲ್ಲಿ ಒಂದು ನಾಟಕೀಯ ಗುಣ ಇದೆ. ಅವ್ರು ಯಾವುದೇ ಕಥೆಯನ್ನ ಬೇಕಾದ್ರೂ ನೀವು ನಾಟಕ ಮಾಡ್ಬೋದು, ಸಿನಿಮಾ ಮಾಡ್ಬೋದು. ನನಗೆ ಇಷ್ಟೇ ಕಾಡಿದ ಇನ್ನೊಂದು ಕತೆ, ಶಬ್ದಗಳು ಅಂತ ಒಂದು ಕತೆ ಇದೆ ವೈಕಮ್ ಅವರು. ಅದು ಕೂಡ ಅಷ್ಟೇ, ಆ ಗುಣ ಇದೆ. ಇಂಥ ಒಂದು ಒಬ್ಬ ಲೇಖಕನನ್ನ ಇಲ್ಲಿ ಅನುವಾದ ಅಥವಾ ಅನುವಾದಕ ನನಗೆ ಗೌಣ ಅಂತ ಅನ್ಸುತ್ತೆ. ಭಾರಿ ದೊಡ್ಡ ಆ ಕಷ್ಟ ಪಡ್ಬೇಕಾಗಿಲ್ಲ ವೈಕಮ್ ಕಥೆಗಳನ್ನ ಅನುವಾದ ಮಾಡೋದು. ಯಾಕೆಂತ ಹೇಳಿದ್ರೆ ಆ ನಾಟಕೀಯ ಗುಣ, ಅದಕ್ಕೆ ಬೇಕಾದಂತ ಫೋರ್ಸು ಎಲ್ಲ ಅಲ್ಲಿ ಇರ್ತದೆ ಅಲ್ಲಿ. ಸೊ ಹಾಗಾಗಿ ಇಂಥದ್ದೊಂದು ಹ್ಮ್ ಇಂಥ ಒಬ್ಬ ಲೇಖಕನನ್ನ ಬಹುಶಃ ನೀವು ಪರಿಚಯಿಸ್ತಾ ಇರೋದಕ್ಕೆ
ಮತ್ತೆ ಈ ಈ ಈ ಗೋಡೆಗಳು ಕಥೆಯನ್ನ ನಾಟಕ ರೂಪಕ್ಕೆ ತಂದಿದ್ದಕ್ಕೆ, ಮತ್ತೆ ಈಗ ಅದನ್ನ ಮತ್ತೆ ನಾನು ಕೇಳಿದ್ದು, ನಾನು ಭಾರಿ ಖುಷಿ ಆಯ್ತು. ನಾನು ಮೊದಲಿಂದಲೂ ಕೂಡ ಕೇಳಿಸ್ಕೊಂಡೆ. ನಾನೆಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೆ, ಅದನ್ನ ಹಾಕೊಂಡು ಇವಾಗ ಬಂದೆ. ನಾನು ಇದರಲ್ಲಿ ಕೇಳಿಸ್ಕೊಂತಾ ಬಂದೆ ಬ್ಲೂಟೂತ್ ಅಲ್ಲಿ. ಭಾರಿ ಅದ್ಭುತವಾಗಿ ಅದು ಯಾವ್ದೋ ಲೋಕಕ್ಕೆ ಕೊಂಡೋಗ್ಬಿಡ್ತಾ ಇದೆ ಅವ್ರ ಕಥೆಗಳ ಇರುವ ಶಕ್ತಿ. ಇನ್ನೊಂದು ಮನುಷ್ಯ ಅಂತಲೇನೋ ಒಂದು ಕತೆ ಇದೆ. ಒಬ್ಬ ಕಳ್ಳನಿಗೆ ನಾವು ಕಳ್ಳ ಅಂತ ಒಬ್ಬ ನೋಡಿದ್ರೆ, ಪಿಕ್ ಪ್ಯಾಕೆಟರ್ ಅಂತ ನೋಡಿದ್ರೆ ಅವನೊಳಗಡೆ ಒಂದು ಮನುಷ್ಯತ್ವ ಇರ್ತದೆ. ಯಾರೋ ಒಂದು ಕಳ್ತನ ಮಾಡಿ ಅವನಿಗೆ ತುಂಬಾ ಅಮಾನವೀಯವಾಗಿ ಅವನನ್ನು ನಡ್ಸ್ಕೊಳೋ ರೀತಿನಲ್ಲಿ ಅವನಿಗೆ ಕಣ್ಣೆ ಬಂದು ಅವನಿಗೆ ಅದನ್ನ ಸಹಾಯ ಮಾಡ್ಬಿಡ್ತಾನೆ. ಹೀಗೆ ತುಂಬಾ ಸಾಮಾನ್ಯರು, ತುಂಬಾ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರ ಆ ಜೀವಿಗಳು, ಮನುಷ್ಯರು ವೈಕಂ ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ ಸ್ಥಾನ ಪಡೆದು ಅಜರಾಮರರಾಗ್ಬಿಟ್ಟಿದ್ದಾರೆ. ಬಹುಶಃ ಆ ಕಾರಣಕ್ಕೆ ಇರ್ಬೋದು, ವೈಕಂ ಯಾರೇ ಓದಿದ್ರು ಕೂಡ ಭಾರಿ ಬೇಗ ಅವರು ಎದೆಗೆ ಹತ್ತಿರ ಆಗ್ಬಿಡ್ತಾರೆ. ವೈಕಂ ಕಥೆಗಳನ್ನ ನಾವು ಓದಿದಾಗ ಬ್ರೈನಿಗೆ ಜಾಸ್ತಿ ಕೆಲಸ ಇರಲ್ಲ. ನನಗಂತೂ ಅವ್ರ ಕಥೆಗಳನ್ನು ಓದ್ಬೇಕಿದ್ರೆ ಎದೆಗೆ ಜಾಸ್ತಿ ಕೆಲಸ ಕೊಡ್ತಾ ಇರುತ್ತೆ. ಸೊ ಮತ್ತೊಂದ್ಸಲ ಕೇಳಿಸಿದ್ದಕ್ಕೆ, ವೈಕಂ ಅವ್ರನ್ನ ಮತ್ತೆ ಪರಿಚಯಿಸಿದ್ದಕ್ಕೆ ನನಗೆ ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು. ಎಲ್ಲರೂ ಓದಿದ ಮತ್ತೆ ಇದನ್ನ ಆಯೋಜಿಸಿದ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ.